ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸುತ್ತಾ ಇದ್ದಾರೆ, ನಾವು ಪರಿಶುದ್ಧತೆಯ ಜೀವನವನ್ನು ಜೀವಿಸುವಾಗ ಕರ್ತನನ್ನು ಕಾಣಬಹುದು ಎಂಬುದಾಗಿ. ನಮ್ಮಲ್ಲಿ ಪರಿಶುದ್ಧತೆ ಇಲ್ಲವಾದರೆ ನಾವು ಕರ್ತನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಪರಿಶುದ್ಧತೆಯ ಜೀವಿತವನ್ನು ಜೀವಿಸಬೇಕು. 1 ಕೊರಿಂಥ್ಯ 3:17 ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸುತ್ತದೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಎಂಬುದಾಗಿ. ಯಾಕೆಂದರೆ ಆ ದೇವರ ಆಲಯ ನೀವೇ ಆಗಿದ್ದೀರಿ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ಪ್ರಿಯರೇ. ನಮ್ಮ ಶರೀರವು ದೇವರ ಆಲಯವಾಗಿದೆ. ನಮ್ಮ ಶರೀರದೊಳಗೆ ದೇವರು ವಾಸಿಸಲಿಕ್ಕೆ ಇಷ್ಟಪಡುವಂಥವರಾಗಿದ್ದಾರೆ. ಯಾರಿಗೆ ಮನುಷ್ಯನ ಶರೀರ ದೇವರ ಆಲಯವಾಗಿದೆ ಎಂಬುದಾಗಿ ಅರಿವಿರುತ್ತದೋ ಅಂಥವರು ಪರಿಶುದ್ಧತೆಯ ಜೀವನವನ್ನು ಜೀವಿಸುತ್ತಾರೆ ಪ್ರಿಯರೇ. ಹೌದು, ಇವತ್ತು ನಾನು ನೀನು ಕೂಡ ಇದನ್ನು ಗ್ರಹಿಸಿಕೊಳ್ಳಬೇಕು. ನಮ್ಮ ಶರೀರ ದೇವರ ಆಲಯವಾಗಿದೆ. ನಮ್ಮ ಶರೀರದೊಳಗೆ ದೇವರು ವಾಸಿಸಲಿಕ್ಕೆ ಬಯಸುತ್ತಾರೆ. ಆದುದರಿಂದ ನಾವು ಪರಿಶುದ್ಧತೆಯ ಜೀವನವನ್ನು ಜೀವಿಸಬೇಕು ಪ್ರಿಯರೇ. ಎಲ್ಲಿ ಪರಿಶುದ್ಧತೆ ಇರುವುದಿಲ್ಲವೋ ಅಂಥ ಸ್ಥಳದಲ್ಲಿ ದೇವರು ವಾಸಿಸುವುದಿಲ್ಲ. ಪೌಲನು ಈ ರೀತಿ ಹೇಳುತ್ತಾನೆ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದಾಗಿ. ಹೌದು, ನಾವು ಕ್ರಿಸ್ತನ ಅಂಗಗಳಾಗಿರುವಾಗ ನಾವು ಪರಿಶುದ್ಧತೆಯ ಜೀವಿತವನ್ನು ಜೀವಿಸಬೇಕಾಗಿದೆ ಪ್ರಿಯರೇ. 1 ಕೊರಿಂಥ್ಯ 6ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸ್ತದೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದಾಗಿ. ಹೌದು, ದೇವರಿಂದ ನಮಗೆ ದೊರಕಿರ್ತಕ್ಕಂಥ ಪರಿಶುದ್ಧಾತ್ಮನಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ. ನಮ್ಮ ದೇಹದೊಳಗೆ ದೇವರ ಆತ್ಮನು, ಪರಿಶುದ್ಧಾತ್ಮನು ವಾಸಿಸುವಾತನಾಗಿದ್ದಾನೆ. ಆದುದರಿಂದ ನಾವು ಪರಿಶುದ್ಧವಾಗಿ ಜೀವಿಸಬೇಕು ಪ್ರಿಯರೇ. ಇದೇ 1 ಕೊರಿಂಥ್ಯ 6ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ. ಹೌದು, ಈ ದೇಹದ ಮೇಲೆ ನಿಮಗೆ ಅಧಿಕಾರವಿಲ್ಲ. ಆ ನಿಮ್ಮ ದೇಹವನ್ನು ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತವನ್ನು, ಪರಿಶುದ್ಧ ರಕ್ತವನ್ನು ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾರೆ. ನೀನು ಇನ್ನು ಮೇಲೆ ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ನಿನ್ನನ್ನು ದೇವರು ಕೊಂಡುಕೊಂಡಿದ್ದಾರೆ. ಆದುದರಿಂದ ದೇವರು ಬಯಸುತ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀನೂ ಪರಿಶುದ್ಧನಾಗಿರಬೇಕು ಎಂಬುದಾಗಿ. ಇಂದಿನಿಂದ ನಾವೆಲ್ಲರೂ ಪರಿಶುದ್ಧತೆಯ ಜೀವಿತವನ್ನು ಜೀವಿಸೋಣ ಪ್ರಿಯರೇ. 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸ್ತದೆ, ದೇವರ ಚಿತ್ತ ಏನು ಎಂಬುದಾಗಿ. ನಮ್ಮ ದೇವರ ಚಿತ್ತ ನಾವು ಪರಿಶುದ್ಧರಾಗಿರಬೇಕು ಎಂಬುದೇ ಆಗಿದೆ ಪ್ರಿಯರೇ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನಾವು ಪರಿಶುದ್ಧವಾದ ಜೀವನವನ್ನು ಜೀವಿಸೋಣ. ಅದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾನೆ. ಪರಿಶುದ್ಧತೆ ಇಲ್ಲದೆ ಯಾರೂ ಕೂಡ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಜಕಕಾಂಡ 11ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧರಾಗಿರಬೇಕೆಂಬುದಾಗಿ ಕರ್ತನು ಬಯಸುತ್ತಾನೆ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನೀವು ಪರಿಶುದ್ಧವಾಗಿ ಜೀವಿಸುವಾಗ ಮಾತ್ರ ದೇವರೊಂದಿಗೆ ಐಕ್ಯತೆಯಿಂದಿರಲಿಕ್ಕೆ ಸಾಧ್ಯ. ನೀವು ಪರಿಶುದ್ಧರಾಗಿ ಜೀವಿಸುವಾಗ ದೇವರು ನಿಮಗೆ ಸಂತೋಷವನ್ನು ಕೊಡುತ್ತಾರೆ, ದೇವರು ನಿಮಗೆ ಸಮಾಧಾನವನ್ನು ಕೊಡುತ್ತಾರೆ. ಆದುದರಿಂದ ಇನ್ನು ಮುಂದೆ ನಾವು ಪರಿಶುದ್ಧ ಜೀವಿತವನ್ನು ಜೀವಿಸೋಣ. ಆಗ ದೇವರ ಮಹಿಮೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಗ ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ಪ್ರಕಟಿಸಲಿಕ್ಕೆ ಸಾಧ್ಯ. ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ದೇವರ ಮುಂದೆ ಕಾಣಿಸಿಕೊಳ್ಳಲಿಕ್ಕೆ ತೀರ್ಮಾನಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ದೇವ. ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧರಾಗಿರಿ ಎನ್ನುವ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ.
ಏನೋ ವಾಕ್ಯ ಇವತ್ತು ಗ್ರಹಿಸಿಕೊಳ್ಳಲಿಕ್ಕೆ ಕೃಪೆ ಮಾಡಿದ್ದೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ, ನಾವೆಲ್ಲರೂ ಪರಿಶುದ್ಧತೆಯ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮೊಂದಿಗಿರು ಕರ್ತನೆ. ನಮ್ಮ ಹೃದಯವು ನಿರ್ಮಲವಾಗಿರಲಿಕ್ಕೆ ಸಹಾಯ ಮಾಡಪ್ಪ. ಯಾವ ಕಳಂಕವೂ ಇಲ್ಲದಂತೆ ನಿಷ್ಕಳಂಕರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಅದ್ಭುತಗಳನ್ನು ಮಾಡುವಂಥ ದೇವರು, ಪರಿಶುದ್ಧನಾದ ದೇವರು, ಮಹೋನ್ನತನಾದ ದೇವರು, ರಾಜಾದಿರಾಜನು, ಕರ್ತಾದಿಕರ್ತನು ನೀನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ನಮ್ಮ ದೇಹವು ನಿನ್ನ ಗರ್ಭಗುಡಿ ಆಗಿದೆ ಸ್ವಾಮಿ. ನಮ್ಮ ಹೃದಯದೊಳಗೆ ಬಾ ಎಂಬುದಾಗಿ ಇವತ್ತು ನಿಮ್ಮನ್ನು ಆಹ್ವಾನಿಸುತ್ತೇವೆ ದೇವ. ನಮ್ಮ ಹೃದಯದೊಳಗೆ ನೀನು ಬಾ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ನಾವೆಲ್ಲರೂ ಪರಿಶುದ್ಧತೆಯ ಜೀವನ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.